ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ಸಾಕಷ್ಟು ಬಾರಿ ನೋಡ್ಬೋದು ನೀವು ಸೃಜನ್ ಲೋಕೇಶ್ ಅವರು, ದರ್ಶನ್ ಅವರು ಎಷ್ಟೆಲ್ಲ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಹಿಂದೆ ಎಲ್ಲ, ಎಂತೆಂಥ ಸಿನಿಮಾಗಳನ್ನೆಲ್ಲ ಮಾಡಿದ್ರು. ಬಟ್ ಆದರೂ ಕೂಡ ಮಜಾ ಟಾಕೀಸ್ ಓಪನ್ ಮಾಡಿದ್ಮೇಲೆ ಇವರ ಇಬ್ಬರದ್ದು ಒಂದು ಏನು ಗೆಳೆತನ ಅಂತ ನಾವೇನು ಕರಿತೀವಿ ಬಿದ್ದೋಯ್ತು. ಯಾಕೆ ಗೆಳೆತನ ಬಿದ್ದೋಯ್ತು? ಹಾಗಾದರೆ ಅಂಥದ್ದಾದ್ರೂ ಏನಾಯಿತು ಮಜಾ ಟಾಕೀಸಲ್ಲಿ? ನೋಡಿ, ಮಜಾ ಟಾಕೀಸ್ ನಡೆಸ್ಕೊಡ್ಬೇಕಾದ್ರೆ ಇಂದ್ರಜಿತ್ ಲಂಕೇಶ್ ಅವರು ಕೂಡ ಅಲ್ಲೇ ಇರ್ತಿದ್ರು. ಅಲ್ಲೇ ಒಂದು ಏನೋ ಜಡ್ಜ್ ರೂಪದಲ್ಲಿ ಕೂತ್ಕೊಳ್ತಿದ್ದ ನಾವು ನೋಡ್ಬೋದು ಮಜಾ ಟಾಕೀಸಲ್ಲಿ. ಸೃಜನ್ ಲೋಕೇಶ್ ಅವರು ಒಂದು ಹ್ಯಾಂಕರಿಂಗ್ ರೂಪದಲ್ಲಿ ಅಲ್ಲೇ ನೋಡ್ಬೋದು. ಅದು ಬಿಟ್ಟರೆ ದರ್ಶನ್ ಸರ್ ಒಬ್ಬ ಸೆಲೆಬ್ರಿಟಿ ರೂಪದಲ್ಲಿ ಬಂದಿದ್ರು ಅಲ್ಲಿಗೆ. ಆ ಸೆಲೆಬ್ರಿಟಿ ರೂಪದಲ್ಲಿ ಬಂದಾಗ ಅದರಲ್ಲಿ ಏನು ಗಲಾಟೆ ಆಗಿತ್ತಾ ಏನಾದರೂ, ಇಲ್ಲ ಅವರಿಂದನೇ ಒಂದು ಈ ಗೆಳೆತನಕ್ಕೆ ಒಂದು ದಾರಿ ಮಾಡಿಕೊಡ್ತಾ ಇಂದ್ರಜಿತ್ ಲಂಕೇಶ್ ಅವರ ಒಂದು ಮಾತು ಅದೇನು ಅಂತ ಒಂದು ನೋಡೋಣ ವೀಡಿಯೋದಲ್ಲಿ ಸ್ನೇಹಿತರೆ. ಸದ್ಯಕ್ಕೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸದಾ ಹೀಗೆ ನಿಮ್ಮ ಬೆಂಬಲ ಇರುತ್ತೆ ಅಂತ ಕೇಳ್ಕೊತೀವಿ ಸ್ನೇಹಿತರೆ. ನೋಡಿ, ಏನಂತಂದರೆ ಈ ಗೆಳೆತನಕ್ಕೆ ಕಾರಣ ಇದರಿಂದನೂ ನಾವು ನೋಡ್ತಾ ಇರ್ತೀವಿ. ಹಿಂದೆಯಿಂದನೂ ನಮ್ಮ ಫ್ರೆಂಡ್ಶಿಪ್ಪು ಗೆಳೆತನ ಅಂತಕ್ಕಂಥದ್ದು, ನಾವು ಕುಚಿಕಗಳು ಅಂತಕ್ಕಂಥದ್ದು ನಮ್ಮ ಹಳ್ಳಿಯಿಂದ, ನಮ್ಮ ಹುಟ್ಟು ಗುಣದಿಂದನೇ ಬಂದಿರುತ್ತೆ ಒಬ್ಬೊಬ್ಬರಲ್ಲಿ. ಕೆಲವರಂತೂ ಬೆಳೀತಾ ಬೆಳೆಸ್ಕೋತಾರೆ ಅದನ್ನು. ಇನ್ನು ಕೆಲವರಂತೂ ದುಡ್ಡಲ್ಲೇ ಅಳತೆ ಮಾಡ್ತಾರೆ ಗೆಳೆತನ ಅನ್ನೋದು. ಕೆಲವರು ಈಗಿನ ಪರಿಸ್ಥಿತಿ ನೀವು ನೋಡ್ತಾ ಇದ್ದರೆ, ದುಡ್ಡಿದ್ರೆ ಮಾತ್ರ ಅವ್ರ ಗೆಳೆತನ ಬೇಕು, ದುಡ್ಡಿಲ್ಲ ಅಂದರೆ ಗೆಳೆತನ ಬೇಡ ಅಂತಕ್ಕಂಥದ್ದು ನಾವು ನೋಡ್ಬೋದು. ಸೊ ಅದಕ್ಕೆ ಇವರಂತೂ ಆ ಪರಿಸ್ಥಿತಿ ಬಂದವರಲ್ಲ. ಇಬ್ಬರು ಕೂಡ ಅಷ್ಟೇ ಸಿನಿಮಾ ಇಂಡಸ್ಟ್ರಿಲಿ ಒಳ್ಳೊಳ್ಳೆ ಸ್ಯಾಲ್ರಿಯನ್ನು ತೊಗೊಂಡು ಅಷ್ಟೇ ಕಷ್ಟಪಟ್ಟು ಮೇಲೆ ಬಂದವರು. ನೀವು ಸೃಜನ್ ಲೋಕೇಶ್ ಅವರು ನೋಡ್ಬೋದು, ಹಿಂದೆ ಅವರ ತಂದೆ ಕಾಲದಲ್ಲಂತೂ ಮಾಡಿರ್ತಕ್ಕಂಥ ಸಿನಿಮಾಗಳು, ಅವ್ರ ಸಿನಿಮಾಗಳನ್ನು ಕೂಡ ಈಗಲೂ ಹಂಗೆ ಉಳಿಸ್ಕೋಬೇಕು, ನೋಡಬೇಕು ಅಂತ ಕೂಡ ತುಂಬ ಇಷ್ಟಪಟ್ಟವರು ಸೃಜನ್ ಲೋಕೇಶು. ಸಿನಿಮಾವನ್ನು ಕೂಡ ಮಾಡಿಕೊಟ್ಟು ಕೊನೆಗೆ ಮಜಾ ಟಾಕೀಸ್ ಕೂಡ ನಡೆಸ್ಕೊಡ್ತಾ ಇದ್ರಿ ನೋಡಿ. ಈಗಲೂ ಕೂಡ ನಡೆಸ್ತಾ ಇದ್ದಾರೆ ಮಜಾ ಟಾಕೀಸ್ನ. ಆದರೆ ಮಜಾ ಟಾಕೀಸಲ್ಲಿ ಅಂಥ ಬಿರುಕಾದರೂ ಕೂಡ ಏನಾಯಿತು ನೋಡಿ. ಆದರೂ ಕೂಡ ಇಂದ್ರಜಿತ್ ಲಂಕೇಶ್ ಅವರ ಮತ್ತು ದರ್ಶನ್ ಸರ್ ಮಧ್ಯೆ 2021ರಲ್ಲಿ ಹೋಟೆಲ್ ನಡೆದಿರ್ತಕ್ಕಂಥ ಘಟನೆಯನ್ನು ನಾವು ನೋಡ್ಬೋದು. ನಿಮ್ಮೆಲ್ಲರೂ ಕೂಡ ಆಲ್ರೆಡಿ ಗೊತ್ತಿರುತ್ತೆ. ಹೋಟೆಲ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಬಗ್ಗೆ ಇಂದ್ರಜಿತ್ ಲಂಕೇಶ್ ಅವರು ಆರೋಪ ಮಾಡಿದರು. ಈ ರೀತಿ ಮಾಡಿರ್ತಕ್ಕಂಥದ್ದು ದರ್ಶನ್ ಸರು ಸರಿ ಇಲ್ಲ, ಅವ್ರು ಮಾಡಿರ್ತಕ್ಕಂಥದ್ದು ತುಂಬ ದೊಡ್ಡ ತಪ್ಪು, ಹಿಂದೆ ಅವರು ಹೆಂಡತಿ ಮೇಲೂ ಅಲ್ಲೇ ಮಾಡಿದರು. ಇದೆಲ್ಲ ನಾವು ನೋಡ್ತಾ ಇರ್ತೀವಿ. ಇದೆಲ್ಲ ನೀವು ಕೇಳ್ತಾ ಇದ್ದರೆ ದರ್ಶನ್ ಸರ್ ಅಭಿಮಾನಿಗಳಿಗೆ ಬೇಜಾರಾಗುತ್ತೆ. ಯಾಕೆಂದರೆ ನೋಡಿ, ಇಂಥ ಒಂದು ವಿಷಯನ ತಿಳ್ಕೊಳ್ಳೇಬೇಕು ಎಲ್ಲರೂ ಕೂಡ. ಈಗ ಸೃಜನ್ ಲೋಕೇಶ್ ಅವರು ಮಜಾ ಟಾಕೀಸ್ ಎಲ್ಲ ಒಬ್ಬ ಜಡ್ಜ್ ಆಗಿ ಅಲ್ಲಿ ಕೂಡ ಇಂದ್ರಜಿತ್ ಲಂಕೇಶ್ ಅವರ ಕರೆಸ್ತಾರೆ. ಅಂದರೆ ಮಜಾ ಟಾಕೀಸ್ ಸ್ಟಾರ್ಟಿಂಗ್ ಮಾಡಿದ್ದು ಕರೆಸ್ತಿರ್ತಾರೆ. ಯಾಕೆಂದರೆ ಅವ್ರನ್ನೇ ಯಾಕೆ ಕರೆಸಿದ್ರು ಅಂತಂದರೆ, ಹಿಂದೆ ಗೌರಿ ಅನ್ನೋ ಒಂದು ಹತ್ಯೆ ಆಗಿರುತ್ತೆ. ಗೌರಿ ಲಂಕೇಶ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಇಂದ್ರಜಿತ್ ಲಂಕೇಶ್ ಅವರ ಅಕ್ಕ, ಅಂದರೆ ಪತ್ರಕರ್ತೆಯವರು, ಅವ್ರ ಅಕ್ಕನಿಗೂ ಕೂಡ ಇದೇ ಏನೋ ಒಂದು ಹಲ್ಲೆ ಆಗಿ ಕೊಲೆನೇ ಮಾಡಿಬಿಟ್ಟಿರ್ತಾರೆ ಅವ್ರನ್ನ. ಆದರೆ ಅದಕ್ಕೆ ಸಾಕ್ಷಿಗಳು ಕೂಡ ಏನು ಸಿಗದೆ ಕೊನೆಗೆ ಆ ಕೊಲೆ ಹಂಗೆ ಉಳ್ಕೊಂಬಿಡುತ್ತೆ. ಏನು ಕೂಡ ಸಿಗಲ್ಲ, ಯಾರು ಅಂತಲೂ ಕೂಡ ಪತ್ತೆ ಹಚ್ಚೋಕ್ಕಾಗಲ್ಲ, ಏನೂ ಆಗಲ್ಲ. ಆದರೆ ಗೌರಿ ಲಂಕೇಶ್ ಹತ್ಯೆ ಬಗ್ಗೆ ಈಗಲೂ ಕೂಡ ಸಾಕ್ಷಿಗಳಂತೂ ಸಿಗದೇ ಇರೋ ಕಾರಣ ಅದಂತೂ ಮಿಸ್ಟ್ರಿಯಾಗೇ ಉಳಿದಿದೆ ಬಿಡಿ. ಆದರೆ ಸೃಜನ್ ಲೋಕೇಶ್ ಅವರು ಮತ್ತು ದರ್ಶನ್ ಮಧ್ಯೆ ಬಿರುಕು ಅದರ ಲಂಕೇಶ್ ಅವರು ಏನಾದರೂ, ಇಂದ್ರಜಿತ್ ಲಂಕೇಶ್ ಅವರು ಏನಾದರೂ ಇರ್ಬೋದಾ ಅಂತ ಕೂಡ ಎಷ್ಟೋ ಜನ ಅಭಿಮಾನಿಗಳು ಕಾಮೆಂಟ್ ಮೂಲಕ ತಿಳಿಸ್ಕೊಡ್ತಾ ಇದ್ರಿ. ನೀವು ಮಾಡಿರ್ತಕ್ಕಂಥ ಕಾಮೆಂಟ್ಗಳು ಹಾಗಿದೆ. ಯಾಕೆ ಅಂತಂದರೆ ಇವ್ರ ಮಧ್ಯೆ ಬಿರುಕುಗಳು ಇಂದ್ರಜಿತ್ ಲಂಕೇಶ್ ಅವ್ರ ಮಧ್ಯೆ ಮತ್ತು ಇದೆ ಅಂತಕ್ಕಂಥದಕ್ಕೆ ಸರಿಯಾದ ಸಾಕ್ಷಿ ಇಲ್ಲ. ಯಾಕೆ ಅಂತಂದರೆ ಲಾಸ್ಟ್ ಟೈಮು ಹೋಟೆಲ್ನಲ್ಲಿ ಒಂದು ಆರೋಪ ಇತ್ತಲ್ಲ, ಸನ್ರೈಸ್ ಪ್ರಿನ್ಸ್ ಹೋಟೆಲ್ನಲ್ಲಿ, ಮೈಸೂರಿನ ಸನ್ರೈಸ್ ಪ್ರಿನ್ಸ್ ಹೋಟೆಲ್ನಲ್ಲಿ ಒಂದು ಪಾರ್ಟಿ ಏನಿರುತ್ತೆ ಅದರಲ್ಲಿ ಸೇರಿದಾಗ ಸಪ್ಲೈಯರ್ಗೆ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥದ್ದು, ಅಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಆಗಲಿ ಅದಕ್ಕೂ ಇದಕ್ಕೂ ಸಂಬಂಧ ಬರೋಲ್ಲ. ಆದರೂ ನೀವು ಎಷ್ಟೋ ಜನ ಡೌಟ್ ಪಡ್ತಾ ಇದ್ದೀರಾ. ಇಂದ್ರಜಿತ್ ಲಂಕೇಶ್ ಅವ್ರಿಗೂ ಮತ್ತು ದರ್ಶನ್ ಸರ್ಗೂ ಮೊದಲಿನಿಂದನೂ ಆಗಲ್ಲ. ಆದರೆ ಮಜಾ ಟಾಕೀಸಲ್ಲೇ ಅಲ್ಲೇ ಇರೋದ್ರಿಂದ, ಅಂದರೆ ಅಲ್ಲೇ ಮಜಾ ಟಾಕೀಸಲ್ಲೇ ನಡೆಸ್ಕೊಡ್ತಾ ಇರೋದ್ರಿಂದ ಅವರು ಕೂಡ ಇವರು ಅಲ್ಲೇ ಒಂದು ಫ್ರೆಂಡ್ಶಿಪ್ಪನ್ನು, ಗೆಳೆತನನ್ನು ಬೆಳೆಸ್ಕೊಂಡು ದರ್ಶನ್ ಸರ್ನ ದೂರ ಮಾಡಿಕೊಂಡ್ರ ಅಂತ ಕೂಡ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ದಯವಿಟ್ಟು ಆ ಥರ ಎಲ್ಲ ಏನೂ ಇಲ್ಲ ಅಂತ ಕೂಡ ಈ ವಿಡಿಯೋ ಮಾಡಿರೋದು. ನೋಡಿ, ಗೆಳೆತನನೇ ಬೇರೆ, ಒಂದು ಜಗಳ, ಒಂದು ಬಿರುಕು ಅಂತ ಇರ್ತಾರಲ್ಲ ಅದು ಬೇರೆ. ಆದರೆ ಅಲ್ಲಿನ ಒಂದು ಗೆಳೆತನಕ್ಕೆ ಒಂದು ಹಾಕುವಂಥ ಒಂದು ಅಡಿಪಾಯ ಇದೆಯಲ್ಲ, ಗೆಳೆತನಕ್ಕೆ ಒಂದು ನಮ್ಮ ಗೆಳೆತನ ನಿಮ್ಮ ಗೆಳೆತನ ಅಂತ ಏನು ಕರಿತೀವಿ ನಾವು, ಅದಕ್ಕೆ ಒಂದು ಅಡಿಕಲ್ಲು ನಾವು ಏನು ಕರಿತೀವಲ್ಲ, ಅದಕ್ಕೆ ಇರ್ತಕ್ಕಂಥ ಒಂದು ಮಧ್ಯದಲ್ಲಿ ಏನಾದರೂ ಒಬ್ಬರು ತಂದಿಕ್ಕುವಂಥದ್ದು ಇರುತ್ತಲ್ಲ, ಅದು ಎಷ್ಟೋ ಜನ ಅನ್ಎಜುಕೇಟೆಡ್ ಮಾಡುವಂಥ ಕೆಲಸಗಳು ಇದ್ದೇ ಇರುತ್ತೆ. ಅದು ಬಿಡಿ, ಅನ್ಎಜುಕೇಟೆಡ್ಗಳೆಲ್ಲ ಅದೆಲ್ಲ ನೋಡ್ಬೋದು. ಆದರೆ ದರ್ಶನ್ ಸರ್, ಸೃಜನ್ ಲೋಕೇಶ್ ಅವರ ಒಂದು ವಿಷಯದಲ್ಲಂತೂ ಇಂದ್ರಜಿತ್ ಲಂಕೇಶ್ ಅವರ ಒಂದು ಇರ್ಬೋದು ಒಂದು ಅಂತ ನೀವು ಕೇಳ್ಬೋದು. ಇಂದ್ರಜಿತ್ ಲಂಕೇಶ್ ಅವರ ಒಂದು ಪಾತ್ರ ಇದೆ ಅಂತ ಕೂಡ ನೀವು ಎಷ್ಟೋ ಜನ ಕೇಳ್ತಾ ಇದ್ರಿ. ಆದರೆ ಇಂದ್ರಜಿತ್ ಲಂಕೇಶ್ ಅವರು ಕೂಡ ಇದಕ್ಕೆ ಏನು ಕೂಡ ಉತ್ತರವನ್ನು ಹೇಳಿರಲಿಲ್ಲ. ಇದೆಲ್ಲ ಹಿಂದೆ ಎಲ್ಲ ಇದಕ್ಕೂ ನನಗೂ ಸಂಬಂಧ ಇಲ್ಲಪ್ಪ, ಇವ್ರಿಗೆ ಗೆಳೆತನಕ್ಕೂ ಕೂಡ ಏನಕ್ಕೆ ಸಂಬಂಧ ಇಲ್ಲ ಅಂತ ಕೂಡ ಮಾಧ್ಯಮದಲ್ಲಿ ಹೇಳ್ಕೊಂಡಿದ್ರು. ಇವ್ರ ಗೆಳೆತನ ಹಾಗಾದರೆ ಬಿದ್ದಿದ್ದಾದರೂ ಯಾಕೆ ಅಂತ ಕೂಡ ಹಿಂದೆ ಎಲ್ಲ ವೀಡಿಯೋ ಮಾಡಿದ್ದೀನಿ. ಒಂದು ಎಣ್ಣೆ ಪಾರ್ಟಿಯಲ್ಲಿ ಎಣ್ಣೆ ಹೊಡೆದು ನನ್ನನ್ನೇ ಕೊಲೆ ಮಾಡೋಕ್ಕೆ ನೋಡಿದ್ರು, ಏನೇನೋ ಒಂದು ವಿಷಯಗಳು ಚರ್ಚೆ ಆಗಿದ್ದನ್ನು ನಾನು ನಿಮ್ಗೆ ಬಿಡಿಸಿ ಹೇಳಿದೆ. ಆದರೆ ಗೆಳೆತನಕ್ಕೆ ಕಾರಣ ಇಂದ್ರಜಿತ್ ಲಂಕೇಶ್ ಅವರು ಒಂದು ಪ್ರೂಫ್ ಇರುತ್ತೆ. ಅವ್ರದ್ದೇ ಒಂದು ಸಹವಾಸದಿಂದ ಸೃಜನ್ ಲೋಕೇಶ್ ಅವರು ಗೆಳೆತನನ ಬಿಟ್ಟರು. ಈ ರೀತಿ ಒಂದೊಂದು ಬರ್ತಾ ಇದ್ದಾವೆ ವಿಷಯಗಳು. ಆದರೆ ಗೆಳೆತನ ಅಂತಕ್ಕಂಥದ್ದು ನೋಡಿ, ನಮ್ಮ ಒಟ್ಟುಗುಣದಿಂದ ಚಿಕ್ಕದ್ರಿಂದ ನೋಡ್ತಾ ಇರ್ತೀವಿ, ಹಾಗೇ ಇರಲ್ಲ, ತುಂಬ ಹೋಗ್ತಾ ಇರುತ್ತೆ ಇನ್ನೂ ಕೂಡ. ಕೊನೆವರೆಗೂ ಕೂಡ ನಾವು
ಸಾಯೋವರೆಗೂ ಕೂಡ ಎಷ್ಟೋ ಜನನ ಮಿಸ್ ಮಾಡ್ಕೊಬಿಡ್ತೀವಿ. ನೀವು ನೋಡ್ತಾ ಇದ್ದೀರಾ, ನಮ್ಮ ಒಂದು ಫ್ರೆಂಡ್ಶಿಪ್ಪಲ್ಲೇ ಎಷ್ಟೋ ಜನನ ಮಿಸ್ ಮಾಡ್ಕೊಂಡಿರೋರು ಕೆಲವರು ನೋಡಿ. ನಾವು ಒಂದು ಸ್ಕೂಲ್ನಲ್ಲಿ ಓದಿರ್ತಕ್ಕಂಥ ಗೆಳೆತನವನ್ನು ಮಿಸ್ ಮಾಡ್ಕೋತೀವಿ. ಬರ್ತಾ ಕಾಲೇಜಲ್ಲಿ ಓದಿರ್ತಕ್ಕಂಥವ್ರು ಕೆಲವರು ಕುಚಿಗೋಗಳು ಅಂತ ಇರ್ತಕ್ಕಂಥವ್ರನ್ನೆಲ್ಲ ಮಿಸ್ ಮಾಡ್ಕೊಳ್ಳೋದು ಯಾಕೆ ಅಂದರೆ ನಮ್ಮ ಒಂದು ಕೆಲಸ ಇಲ್ಲ. ಕೆಲಸ ನೋಡ್ತೀವಿ, ಕೆಲಸ ಇವನು ಏನು ಮಾಡ್ತಾ ಇದ್ದಾನೆ, ಒಂದು ದುಡ್ಡು ಮಾಡಿದಾನ, ಅದನ್ನೆಲ್ಲ ನೋಡಿಕೊಂಡು ಕೂಡ ಗೆಳೆತನವನ್ನು ಬೆಳೆಸ್ಕೋತಾರೆ ಎಷ್ಟೋ ಜನ. ಎಷ್ಟೋ ಜನ ದುಡ್ಡು ನೋಡಲ್ಲ, ಎಷ್ಟೋ ಜನ ಅಂತಸ್ತು ಒಂದು ಏನೋ ಮರ್ಯಾದೆಯನ್ನು ನೋಡ್ತಾರೆ. ಕೆಲವರು ದೌಲತ್ತಿಂದ ಮೆರೀತಾ ಇರ್ತಾರೆ, ದೌಲತ್ತನ್ನು ನೋಡ್ತಾರೆ. ನೋಡಿ, ದೌಲತ್ತನ್ನು ಇವ್ರ ಹತ್ರ ಯಾವ ಥರ ದೌಲತ್ತಿದೆ ಫ್ರೆಂಡ್ಶಿಪ್ಪಲ್ಲಿ, ಅದನ್ನು ನೋಡಿಬಿಟ್ಟು ಗೆಳೆತನವನ್ನು ಬೆಳೆಸ್ತಾರೆ, ಇಲ್ಲ ಬಿಟ್ಬಿಡ್ತಾರೆ. ಇದನ್ನೆಲ್ಲ ನಾವು ನೋಡ್ತಾ ಇರ್ಬೋದು. ಬಟ್ ಆದರೂ ಕೂಡ ದರ್ಶನ್ ಸರ್ ಜೊತೆ ಸೃಜನ್ ಜೊತೆ ತುಂಬ ಹೊಂದಾಣಿಕೆ ಇತ್ತು. ಆದರೆ ಮಧ್ಯ ಮಜಾ ಟಾಕೀಸಲ್ಲಿ ಏನಾದರೂ ಬಿರುಕ ಬೀಳ್ತಾ ಏನಾಯಿತು ಅಂತ. ಮಜಾ ಟಾಕೀಸಲ್ಲಿ ನಡೆಸ್ಕೊಡ್ಬೇಕಾದ್ರೆ ಇಂದ್ರಜಿತ್ ಲಂಕೇಶ್ ಅವರಂತೂ ತುಂಬ ಚೆನ್ನಾಗಿ ಮಾತ್ರ ಒಂದು ಸಪೋರ್ಟಾಗಿ ಬೆಂಬಲವಾಗಿ ನಿಂತಿದ್ದರು ಅಷ್ಟೇ. ಯಾಕೆಂತಂದರೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದು ಅಷ್ಟೇ. ನೋಡಿ, ಸಂಬಂಧ ಅಂತಕ್ಕಂಥದ್ದು ಗೆಳೆತನದ್ರಲ್ಲಿ ಈ ರೀತಿಯಲ್ಲಿ ಯಾವುದು ಬರಲ್ಲ ಇಲ್ಲಿ. ಯಾಕೆಂದರೆ ಹಿಂದೆ ಎಲ್ಲ ಎಷ್ಟೆಷ್ಟೆಲ್ಲ ಒಂದು ಎಪಿಸೋಡ್ಗಳನ್ನ ನಾವು ನೋಡ್ಬೋದು ಮಜಾ ಟಾಕೀಸಲ್ಲಿ. ಅಂಥ ಎಪಿಸೋಡ್ಗಳಿಗೆ ಮಾಡ್ಕೊಳ್ಳೋಕ್ಕೆ ಕಾರಣ ನೋಡಿ, ಸೃಜನ್ ಲೋಕೇಶ್ ಅವರು ಎಷ್ಟೆಷ್ಟೆಲ್ಲ ಒಂದು ಕೋಟಿನ ಸುರಿದು ಆ ಥರ ಎಲ್ಲ ಮಾಡಿಕೊಂಡು ಗೆದ್ದರು. ಅದನ್ನೆಲ್ಲ ಕೋಟಿಲ್ ನಾವು ಅಳಿಬಾರ್ದು. ದುಡ್ಡಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಒಂದು ಆ ಎಪಿಸೋಡ್ನ ಒಂದು ಇರುತ್ತಲ್ಲ, ಒಂದು ಸಾಧನೆ ಅಚೀವ್ಮೆಂಟ್ ಇದೆಯಲ್ಲ. ಈಗ ಮಜಾ ಟಾಕೀಸ್ ಅಂತ ಒಂದು ರಿಯಾಲಿಟಿ ಶೋ ನಡೆಸ್ತಕ್ಕಂಥ ಒಂದು ಅಚೀವ್ಮೆಂಟ್ ಇದೆಯಲ್ಲ, ಅದು ಎಲ್ಲರ ಕೈಲೂ ಬರಲ್ಲ. ಈಗ ನಿಮ್ಮ ಕೈಲಿ ಯಾರಾದರೂ ಆ ರೀತಿ ರಿಯಾಲಿಟಿ ಶೋ ನಡೆಸ್ಬೋದಾ ಅಂತ ಒಂದು ಸಲ ಒಂದು ಮನಸ್ಸಿಗೆ ಹಾಕೊಳ್ಳಿ. ಆ ರೀತಿ ಬರೋದೇ ಇಲ್ಲ ಎಲ್ರಿಗೂ ಕೂಡ. ಸೃಜನ್ ಲೋಕೇಶ್ ಅವರು ಕೂಡ ಹಿಂದೆ ಎಲ್ಲ ಆ ರೀತಿ ಮಾಡಿರೋದ್ರಿಂದ ಈ ರೀತಿ ಗೆಳೆತನಕ್ಕಂತೂ ಕಾರಣ ಆಗಲ್ಲ. ಈಗ ನೋಡಿ, ಎಷ್ಟೋ ಜನ ನಿಮ್ಗೆ ಅನ್ಸ್ಬೋದು, ಸೃಜನ್ ಲೋಕೇಶ್ ಅವರು ರಿಯಾಲಿಟಿ ಶೋ ಸ್ಟಾರ್ಟ್ ಮಾಡಿದ್ಮೇಲೆ ಗೆಳೆತನವನ್ನು ಬಿಟ್ಬಿಟ್ರು. ಗೆಳೆತನವನ್ನು ಬಿಡೋದಕ್ಕೆ ಕಾರಣ ಸೃಜನ್ ಲೋಕೇಶ್ ಅವರು ಇದೇ ರೀತಿ ಅವ್ರದ್ದು ಏನೋ ಕೋಟಿ ದುಡ್ಡು ಮಾಡ್ಕೊಂಡ್ರಲ್ಲ, ಈ ರೀತಿ ದರ್ಶನ್ ಸರ್ನ ಹಿಂದೆ ತಳ್ಳಿಬಿಟ್ರು ಅಂತ ಕೂಡ ನೀವು ಅನ್ಸ್ಬೋದು. ಇಲ್ಲ ಆ ಥರ ಎಲ್ಲ ಎಷ್ಟೋ ಜನಕ್ಕೆ ಅನಿಸುತ್ತೆ. ಮನಸ್ಸಲ್ಲದು ಬರ್ತಕ್ಕಂಥದ್ದು ಗ್ಯಾರಂಟಿ, ಅದೆಲ್ಲರೂ ಕೂಡ ಬಂದೇ ಬರುತ್ತೆ. ಎಲ್ಲರ ಮನಸ್ಸಲ್ಲಿ ಯಾರು ತಾನೇ ಬರಲ್ಲ ಹೇಳಿ, ಎಲ್ಲರ ಮನಸ್ಸಲ್ಲೂ ಆಲ್ಮೋಸ್ಟ್ ಬರ್ತಾನೆ ಇರುತ್ತೆ. ಇದೆಲ್ಲ ನಾವು ಆಗಾಗ ನೋಡ್ತಾನೆ ಇರ್ತೀವಿ. ನೋಡಿ, ಗೆಳೆತನಕ್ಕೆ ಕಾರಣ ಏನು, ಸಾಕ್ಷಿ ಏನು, ಅದೆಲ್ಲ ಒಂದು ಪ್ರೂಫ್ ಇಲ್ಲವೇ ಇಲ್ಲ. ಹಿಂದೆ ಎಲ್ಲ ಬಂದಿರ್ತಕ್ಕಂಥದ್ದು ಅವ್ರದ್ದು ತಂದೆ ಕಾಲದಿಂದ ಒಬ್ಬ ವಿಲನ್ ಪಾತ್ರದಲ್ಲಿ ಮತ್ತು ಹೀರೋ ಆಗಿ ಪಾತ್ರದಲ್ಲೂ ಕೂಡ ಹಿಂದೆ ಎಲ್ಲ ಮಾಡಿದರು. ಅದರಿಂದ ಬಂದಿರತಕ್ಕಂಥದ್ದು ಒಂದು ನೋಡ್ಬೋದು. ಆದರೆ ಅದು ಬಿಟ್ಟರೆ ಸೃಜನ್ ಲೋಕೇಶ್ ಅವರು ಮತ್ತು ದರ್ಶನ್ ಮಧ್ಯೆ ಯಾವುದೇ ಬಿರುಕುಗಳು ಇರಲಿಲ್ಲ. ಏನೋ ಒಂದು ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ನಡೀತಕ್ಕಂಥ ಗಲಾಟೆ ಬಗ್ಗೆನೇ ಏನೋ ಬಿಡಿಸಿ ಹೇಳಿದಾಗ ಈ ರೀತಿ ಸಹವಾಸ ಬೇಡ ಅಂತ ಕೂಡ ಇಂದ್ರಜಿತ್ ಲಂಕೇಶ್ ಅವರು ದರ್ಶನ್ ಬಗ್ಗೆ ಏನಾದರೂ ಒಂದು ತಪ್ಪು ಮಾಹಿತಿ ಅಂತಲ್ಲ, ನಿಜನೇ ನಡೆದಿರ್ತಕ್ಕಂಥ ಘಟನೆಯನ್ನು ಬಿಡಿಸಿ ಹೇಳಿದ್ದಾರೆ ಅಷ್ಟೇ. ಆದರೆ ಘಟನೆ ಬಗ್ಗೆ ಅದನ್ನೊಂದು ಕೇಳಿ ಶಾಕ್ ಆಗಿ ಒಂದು ಫ್ರೆಂಡ್ಶಿಪ್ ಗೆಳೆತನವನ್ನು ಬಿಟ್ಬಿಟ್ರೆ ಇವರು ಸೃಜನ್ ಅವರು ಅಂತ ಕೂಡ ನಾನು ಈ ಮಾಹಿತಿ ಕೊಡ್ತಾ ಇರೋದಷ್ಟೇ. ಯಾಕೆ ಅಂತಂದರೆ ಮಾಹಿತಿ ಬಗ್ಗೆ ಅಂತೂ ಸಾಕ್ಷಿ ಆಧಾರಗಳಿಲ್ಲ. ಇದಕ್ಕೆ ಇಂದ್ರಜಿತ್ ಲಂಕೇಶ್ ಅವರು ಕೂಡ ಈ ರೀತಿ ಹೇಳಿರ್ತಕ್ಕಂಥದ್ದು, ಈ ಗೆಳೆತನಕ್ಕೆ ಇದೇ ಕಾರಣ ಅಂತಕ್ಕಂಥದ್ದು ಸಾಕ್ಷಿ ಇಲ್ಲದೇ ಇರೋದ್ರ ಕಾರಣ ಅದನ್ನೆಲ್ಲ ವಿಡಿಯೋ ಫೋಟೋಗಳ ಮೂಲಕ ಏನು ತೋರಿಸ್ತಾ ಇಲ್ಲ. ಬಟ್ ಆದರೂ ಕೂಡ ಮಜಾ ಟಾಕೀಸಲ್ಲಿ ಅವರು ಇರೋದ್ರಿಂದ ಅವ್ರದ್ದು ಒಂದು ಇದನ್ನು ನಾವು ಗಮನಿಸ್ಬೋದು, ಏನಾಗಿತ್ತು ಆ ಟೈಮಲ್ಲಿ, ಏನೇನು ಮಾಡ್ತಿದ್ರು ಅನ್ನೋದನ್ನ ನೋಡ್ಬೋದು.